Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು ಫಸ್ಟ್ ಟೈಮ್ ಅಂತ ಕಾಣಿಸುತ್ತೆ. ಲಿಯೋನೆಲ್ ಮೆಸ್ಸಿ ಎಂಟ್ರಿ ಕೊಟ್ಟಿದ್ರು ಇಂಡಿಯಾಗೆ. ಅದರಲ್ಲಿ ಕೋಲ್ಕತ್ತಾದ ಒಂದು ಸ್ಟೇಡಿಯಮಲ್ಲಿ ಒಂದು ಸೀನ್ ಇತ್ತು, ಒಂದು ಇವೆಂಟ್ ಇತ್ತು. ಸೊ ಆ ಒಂದು ಇವೆಂಟ್ನ ಅಟೆಂಡ್ ಮಾಡೋದಕ್ಕೆ ಅಂತ ಬಂದಂಥ ಲಿಯೋನೆಲ್ ಮೆಸ್ಸಿ ಜಸ್ಟ್ ಒಂದು 10 ನಿಮಿಷ ಅಟೆಂಡ್ ಮಾಡಿದ್ರಂತೆ. ನೋಡೋಕ್ಕೆ ಆಗಲಿಲ್ಲ. ಫ್ಯಾನ್ಸ್ಗಳು ಆಲ್ಮೋಸ್ಟ್ ಒಂದು 80,000 ಫ್ಯಾನ್ಸ್ಗಳು ಆ ಸ್ಟೇಡಿಯಂ ಹತ್ರ ಬಂದಿದ್ರು. ದುಡ್ಡೆಲ್ಲ ಕೊಟ್ಬಿಟ್ಟು ಟಿಕೆಟ್ಸ್ ಎಲ್ಲ ತಗೊಂಡು ಬಂದಿದ್ರು. ಸೊ ಅವರೆಲ್ಲ ಬಾಯಿಗೆ ಬಂದಂಗೆ ಬೈಕೊಂಡು ಚೇರ್ಗಿರೆಲ್ಲ ಹೊಡೆದಾಕೊಂಡು ನಮಗೆ ಮೆಸ್ಸಿ ನೋಡೋಕ್ಕಾಗಲಿಲ್ಲ ಅದು ಇದು ಅಂತ ಎಲ್ಲ ಅಜ್ಜಿ ಚೇರ್ಗಳೆಲ್ಲ ಹೊಡೆದಾಕ್ಬಿಟ್ಟಿದ್ರು ಸ್ಟೇಡಿಯಮಲ್ಲಿ. ದೊಡ್ಡ ಇದು ರಂಪಾಟ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಟಿಕೆಟ್ ಪ್ರೈಸ್ಗಳೆಲ್ಲ ಇದ್ದಾವೆ, ಅದನ್ನು ರೀಫಂಡ್ ಕೊಡ್ತೀವಿ ಅಂತ ಇವಾಗ ಅನೌನ್ಸ್ಮೆಂಟ್ ಬಂದಿದೆ. ಅವರ ರೆಸ್ಪೆಕ್ಟಿವ್ ಆ ಸ್ಟೇಡಿಯಂ ಕಡೆಯಿಂದ ಬಂದಿದೆ ಅಂತ. ಇವಾಗ ಏನಕ್ಕೆ ಮಾಡಬೇಕಾಗಿತ್ತು ಅಂತ ಅನ್ನಿಸ್ಬಿಟ್ಟಿದೆ. ಒಟ್ಟಿನಲ್ಲಿ ಈ ಮೆಸ್ಸಿ ಏನು ಬಂದರು, ಅವರು ಏರ್ಪೋರ್ಟಿಂದ ಲ್ಯಾಂಡ್ ಆಗುವಂಥ ಟೈಮಿಂದ ಹಿಡ್ಕೊಂಡು ಎಲ್ಲ ಕಡೆನೂ ಕೂಡ ಅಂಥ ಕ್ರೇಜಿ ಫ್ಯಾನ್ಸ್ ಇದ್ದಾರೆ ಮೆಸ್ಸಿಗೆ. ಅವನು ಇಂಡಿಯಾ ಫುಟ್ಬಾಲಲ್ಲಿ ಅಷ್ಟೊಂದು ಕ್ರೇಜ್ ಇಲ್ಲ ಅಂತಂದ್ರೂ ಕೂಡ ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ ಖಂಡಿತ ಲಿಯೋನೆಲ್ ಮೆಸ್ಸಿ, ಕ್ರಿಸ್ಟಿಯಾನೋ ರೊನಾಲ್ಡೋ, ನೇಮಾರ್ ಇಂಥ ದೊಡ್ಡ ಪಾಪ್ಯುಲರ್ ಪ್ಲೇಯರ್ಗಳಿಗೆ ಫ್ಯಾನ್ಸ್ ಅಂತೂ ಖಂಡಿತ ಇದ್ದಾರೆ. ಸೊ ಅವ್ರನ್ನ ನೋಡಬೇಕು ಅಂತ ಅವ್ರಿಗೆ ಒಂಥರ ಜೀವಮಾನದಲ್ಲೇ 1 ಟೈಮೋ 2 ಟೈಮೋ ವಿಸಿಟ್ ಹಾಕೋದು ಇಂಡಿಯಾಗೆ. ಸೊ ಅಂಥದ್ರಲ್ಲಿ ನೋಡ್ಬಿಡೋಣ ಅವ್ರನ್ನ, ಯಾವಾಗ ನೋಡ್ತೀವೋ ನೋಡಲ್ವೋ ಅಂತ ಫ್ಯಾನ್ಸ್ಗಳೆಲ್ಲ ಅಟೆಂಡ್ ಮಾಡಿದ್ರು, ಎಲ್ಲೆಲ್ಲಿಂದನೂ ಹೋಗ್ಬಿಟ್ಟು ಅಟೆಂಡ್ ಮಾಡಿದ್ರು. ಸೊ ಅಂಥವ್ರು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಗ್ಬಿಟ್ರು, ಯಾಕಂದರೆ ದುಡ್ಡು ಕೊಟ್ಟೋದ್ರು ಕೂಡ ನೋಡೋಕ್ಕಾಗಲಿಲ್ವಲ್ಲ ಅಂತ. ಅಪ್ಡೇಟ್ ನಂಬರ್ 2, RCB ಸೆಟ್ ಟು ಪ್ಲೇ ಆಲ್ ದಿ ಹೋಮ್ ಮ್ಯಾಚಸ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಅಪ್ಡೇಟು ಬರ್ತಾ ಇದೆ ಮಗ. ಸ್ಟ್ರಾಂಗ್ ಅಪ್ಡೇಟು. ಹೌದು, ರೀಸೆಂಟಾಗಿ ಎಲ್ಲ ಪಾಸಿಟಿವ್ ಆಗಿ ಟರ್ನ್ ಆಯಿತು, ನೆಗೆಟಿವ್ ಇದ್ದಿದ್ದೆಲ್ಲ ಪಾಸಿಟಿವ್ ಆಯಿತು. ವೆಂಕಟೇಶ್ ಪ್ರಸಾದ್ ಅವ್ರು ಪ್ರೆಸಿಡೆಂಟ್ ಆಗಿದ್ದಾಗಿರ್ಬೋದು, ಅವತ್ತೇ ಬಂದಂತಹ ಸ್ಟೇಟ್ಮೆಂಟ್ಗಳು ಈ ಕಡೆಯಿಂದ DK ಶಿವಕುಮಾರ್ ಕಡೆಯಿಂದ, ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದಲೂ ಗ್ರೀನ್ ಸಿಗ್ನಲ್, ಜೊತೆಗೆ BCCI ಕೂಡ ವಿಜಯ ಹಜಾರೆ ಟ್ರೋಫಿ ಆಟೋದಕ್ಕೆ ರೆಡಿ ಆಗಿರೋದು. ಸೊ ಇದೆಲ್ಲ ನೋಡ್ತವ್ರೆ ಪಾಸಿಟಿವ್ ಮೂವ್ ಖಂಡಿತ ಅಂತೂ ಅವಾಗಲೇ ಆಗಿತ್ತು. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಬಿಡಲ್ಲ ಅಂತಲೂ ಕೂಡ ಹೇಳಿದ್ರು, ಎಲ್ಲೂ ಹೋಗೋಕ್ಕೆ ಬಿಡಲ್ಲ ಅಂತ ಕರ್ನಾಟಕ ಗೌರ್ಮೆಂಟ್ ಹೇಳ್ಬಿಟ್ಟಿದ್ರು. ನಾವು RCB ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಆಡಬೇಕು ಅಂತ. ಸೊ ಖಂಡಿತ BCCI ಕೂಡ ಇವ್ರು ಹೇಳೋದನ್ನು ಕೂಡ ಗಣನೆಗೆ ತೊಗೊಂಡು, ಎಲ್ಲನೂ ಕೂಡ ಗಣನೆಗೆ ತೊಗೊಂಡು ಆಡಿಸ್ತಾರೆ. ಆ್ಯಂಡ್ RCB ಚಿನ್ನಸ್ವಾಮಿ ಬಿಟ್ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಆಡ್ತಾರೆ. ಇನ್ನೂ ಒಂದು ಸ್ಟೇಡಿಯಂ, ಮೇನ್ ಸ್ಟೇಡಿಯಂ ಆನೇಕಲಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ, ಅಲ್ಲಿವರೆಗೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮೇ RCBಗೆ. ಅಪ್ಡೇಟ್ ನಂಬರ್ 3, ಡೇವಿಡ್ ವಿಲ್ಲಿ ಒಂದು ಸ್ಟೇಟ್ಮೆಂಟ್ ಹಾಕಿಕೊಂಡಿದ್ದಾರೆ. ಒಂದು ಕ್ವಶನ್ ಬರುತ್ತೆ, ನೀವೇನಾದರೂ ಬೇರೆ ಟೀಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ RCB CSK ನೀವು ಆಡಿದ್ರಾ? ಸೊ 2 ಟೀಮಲ್ಲಿ ಯಾವ ಟೀಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಆಪ್ಷನಲ್ಲಿ ಅಂತ ಕೇಳಿದಾಗ ಅವ್ರು ಕೊಟ್ಟಿರುವಂಥ ಉತ್ತರ ಇದು. ಗುರು, ನಾನು 2 ಟೀಮ್ಗೆ ಆಡಿದ್ದೀನಿ ಗುರು, 2 ಟೀಮನ್ನು ನಾನು ನೆಟ್ಟಿಗೆ ನೋಡ್ಕೊಂಡಿದ್ದೆ, ಸಕಾಲಾಗಿ ನೋಡ್ಕೊಂಡಿದ್ದೆ, ನಾನು 2 ಟೀಮ್ಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ, ಯಾವ ಟೀಮ್ ಆದರೂ ತಗೊಳ್ಳಿ ನನ್ನನ್ನು ಅಂತ. ಹೌದು, ಡೇವಿಡ್ ವಿಲ್ಲಿ RCB ಇದ್ದಾಗ ಅದೇನೋ ಸಾಂಗಿಂಗೆಲ್ಲ ಆ್ಯಂಥಮ್ ಎಲ್ಲ ಬರೆದ್ಬಿಟ್ಟಿದ್ರು RCB ಬಗ್ಗೆ. ಸೊ ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಸೊ RCB ಒಂದು 2 ವರ್ಷ ಚೆನ್ನಾಗಿ ನೋಡ್ಕೊತು ಡೇವಿಡ್ ವಿಲ್ಲಿನ, ಆಮೇಲೆ ಹಂಗೆ ಬಿಟ್ಬಿಡ್ತು. ಸೊ ನೋಡೋಣ, ಈ ಸೀಸನ್ನು ಆಪ್ಷನ್ ಲಿಸ್ಟಲ್ಲಿ ಇದ್ದಾರೆ, ನೋಡೋಣ ಯಾವ ಟೀಮು ಪಿಕ್ ಮಾಡ್ತಾರೆ, RCB ಪಿಕ್ ಮಾಡ್ತಾರೆ ಅಥವಾ CSK ಪಿಕ್ ಮಾಡ್ತಾರೆ ಅಂತ. ತುಂಬ ಆಸೆ ಇದೆ 2 ಟೀಮ್ಗೆ ಹೋಗೋದಕ್ಕೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, KKR ಅವರೇನೋ ಕ್ಯಾಪ್ಟನ್ಸಿನ ಮತ್ತೆ ಅಜಿಂಕ್ಯ ರಹಾನೆಗೆ ಕೊಡಬೇಕು ಅಂತ ಅನ್ಕೊಂಡಿದ್ರಂತೆ ಈ ವರ್ಷ. ಏನು ಇವ್ರನ್ನ ತೊಗೊಂಡಿರೋದು 1 ಕೋಟಿ ಕೊಟ್ಬಿಟ್ಟು ತಗೊಂಡಿದ್ರು, ಬೇಸ್ ಪ್ರೈಸ್ಗೆ ಪಿಕ್ ಮಾಡ್ಕೊಂಡ್ರು. KKR 1 ವರ್ಷ ಕ್ಯಾಪ್ಟನ್ಸಿನ ಕೊಟ್ಟರು, ಏನೂ ಆಗಿಲ್ಲ ಅಂತ ನೋಡ್ಕೊಂಡ್ರು. ಈ ಸೀಸನ್ ಫುಲ್ಲು ಅವ್ನ ಅಜ್ಜಿ ಎಲ್ಲಾರನ್ನೂ ಬಿಟ್ಬಿಟ್ಟು 63 ಕೋಟಿ ಪರ್ಸ್ಪಾಲನ್ನು ಇಟ್ಕೊಂಡಿದ್ದಾರೆ. ಆ ಟೀಮ್ ಅದು ಯಾವ ಥರ ಫ್ರೇಮ್ ಮಾಡ್ತಾರೆ ಅಂತ ನಮ್ಮ ಪ್ರಾಣೆ ನಮಗಂತೂ ಗೊತ್ತಿಲ್ಲ, ನೋಡಬೇಕಾಗುತ್ತೆ. ಅವ್ರ ಸ್ಕ್ವಾಡ್ ಬಗ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರ ಸ್ಕ್ವಾಡು ಮತ್ತು CSK ಸ್ಕ್ವಾಡ್ ಯಾವ ಥರ ಇರುತ್ತೆ ಅಂತ. RCB ಬಗ್ಗೆ ಎಲ್ಲ, ಇವ್ರ ಬಗ್ಗೆ ಎಲ್ಲ ಜಾಸ್ತಿ ವೆಯ್ಟ್ ಮಾಡ್ತಿಲ್ಲ ನಾನು. KKR ಮತ್ತು CSK ಯಾವ ಥರ ಫ್ರೇಮ್ ಮಾಡ್ತಾರೆ ಅಂತಲೇ ವೆಯ್ಟ್ ಮಾಡ್ತಿರೋದು. ಆ್ಯಂಡ್ ಕ್ಯಾಪ್ಟನ್ಸಿ ಇವರಿಗೆ ಮತ್ತೆ ಕೊಡ್ತು ಅಂತಂದರೆ ಏನಾಗುತ್ತೆ KKRನ ಕತೆ ನೋಡಬೇಕಾಗತ್ತೆ. ಅಪ್ಡೇಟ್ ನಂಬರ್ 5, ತಿಲಕ್ ವರ್ಮಾ ಒಂದು ಸ್ಟೇಟ್ಮೆಂಟ್ ಹಾಕಿಕೊಂಡಿದ್ದಾರೆ. ಐ ಆಮ್ ರೆಡಿ ಟು ಬ್ಯಾಟ್ ಅಟ್ ಎನಿ ಪೊಸಿಷನ್. ನನಗೆ ಯಾವ ಪೊಸಿಷನ್ ಕೊಡ್ತಾರೋ ಆ ಪೊಸಿಷನಲ್ಲಿ ಆಡ್ತೀನಿ ಗುರು. 3 ಇಂದ ಹಿಡ್ಕೊಂಡು 6ವರೆಗೂ ಕೂಡ. ಇನ್ನೊಂದು ಓಪನಿಂಗ್ ಸ್ಟಾರ್ಟ್ ಅಂತೂ ಕೊಡೋದಿಲ್ಲ, ಓಪನಿಂಗ್ ಸ್ಟಾರ್ಟ್ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲಿ T20ಸಲ್ಲಿ 3 ಇಂದ ಹಿಡ್ಕೊಂಡು 6ವರೆಗೂ ನನಗೆ ಯಾವ ಸ್ಥಾನ ಕೊಟ್ಟರು ನಾನು ಆಡ್ತೀನಿ ಗುರು. ಆ ಒಂದು ಸ್ಥಾನದಲ್ಲಿ ನನಗೆ ಆ ಒಂದು ಸ್ಥಾನಕ್ಕೆ ಹೆಂಗೆ ಕಚ್ಕೊಂಡು ಆಡಬೇಕು ಅಂತ ನನಗೆ ಗೊತ್ತಿದೆ. ಆ ಒಂದು ಸ್ಥಾನಕ್ಕೆ ಬೆಲೆ ಹೆಂಗೆ ತೊಗೊಂಬರ್ಬೇಕು ಅಂತ ಗೊತ್ತಿದೆ. ನೀವು ಯಾವ ಸ್ಟಾರ್ಟರ್ ಕೂಡ ನಾನು ಕಡಕಾಗಿ ಆಡ್ತೀನಿ. ಒಟ್ಟಿನಲ್ಲಿ ಈ ಥರ ಒಂದು ಫ್ಲೆಕ್ಸಿಬಿಲಿಟಿ ಅನ್ನೋದಿರಬೇಕು. ಒಂಥರ ಪ್ಲೇಯರ್ಗಳು, ಕೆಲವು ಪ್ಲೇಯರ್ಗಳು ಇಲ್ಲಪ್ಪ ನಾನು ಓಪನಿಂಗೇ ಆಡ್ತೀನಿ, ನಾನು ನಮ್ಮ 1 ಡೌನೇ ಆಡ್ತೀನಿ, ನಾನು 2 ಡೌನೇ ಆಡ್ತೀನಿ ಅನ್ನೋ ಥರ ಕಚ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಆ ಕಡೆನೂ ಹೋಗಲ್ಲ ಈ ಕಡೆನೂ ಹೋಗಲ್ಲ ಅಂತ. ಫ್ಲೆಕ್ಸಿಬಿಲಿಟಿ ಎಲ್ಲ ಪ್ಲೇಯರ್ಸ್ಗೂ ಬರೋದಿಲ್ಲ. ನಮ್ಮ KL ರಾಹುಲ್ಗೆ ಇದೆಯಲ್ಲ ಫ್ಲೆಕ್ಸಿಬಿಲಿಟಿ, ಆ ಥರ ಫ್ಲೆಕ್ಸಿಬಿಲಿಟಿ ತಿಲಕ್ ವರ್ಮಾಗೂ ಕೂಡ ಇದೆ. ಎಲ್ಲಿ ಬೇಕಾದ್ರೂ ಬಂದು ಆಡ್ತಾ ಇರ್ತಾರೆ, ಆ್ಯಂಡ್ ಕನ್ಸಿಸ್ಟೆಂಟಾಗೂ ಕೂಡ ಆಡ್ತಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟವಾಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಉದ್ರಿಸಿ ಗಾಯ್ಸ್. ಬಾ.